ಅಲ್ಲೆಲೂಯ್ಯ, ಪ್ರೈಸ್ ದ ಲಾರ್ಡ್. ದೇವರ ಪರಿಚಯ ಸ್ತೋತ್ರವಾಗಲಿ. ದೇವರ ಒಳ್ಳೆಯವನು, ಯಾವಾಗಲೂ ನಮಗೆ ಒಳ್ಳೆ ಮಾಡೋ ನಮ್ಮ ದೇವರ ನಮಗೆ ಕೋಟಿ ಕೋಟಿ ಪ್ರೈಸ್ ದ ಲಾರ್ಡ್. ಎಲ್ಲರೂ ನಿಮ್ಮನ್ನು ಈ ಸಾಯಂಕಾಲದಲ್ಲಿ ಇಮಾನು ಸಭೆಗಳ ವಂದಿಸ್ತೇನೆ. ದೇವರು ಕೀರ್ತನೆ, ಒಳ್ಳೆಯ ಕೀರ್ತನೆ ನಮಗೆ ಕೊಟ್ಟು ದೇವರು ಮಾತಾಡಿದ ಅದರಲ್ಲಿ ಮೈಯಿಂದ ಇವತ್ತು ನಮ್ಮ ವಾಕ್ಯ ಸಂದೇಶ ಜೀವ ಸ್ವಲ್ಪ ದೇವರು 24ನೇ ವಿಷಯದಲ್ಲಿ ನಮಗೆ ಎಲ್ಲ ಮಾಡಿದ ಉಪಕಾರ ಸ್ತೋತ್ರ ಪ್ರೈಸ್ ದ ಲಾರ್ಡ್. ಅಷ್ಟು ಮಾತ್ರ ಈ ವರ್ಷ 15 ದಿವಸ ನಮ್ಮನ್ನು ದೇವರು ರೆಕ್ಕೆ ಮಟ್ಟಕೊಂಡು ಅದು ಕಾಪಾಡಿದ. ಇವತ್ತಿನ ವಾಕ್ಯ ಸಂದೇಶ ಕೆಡುಕನ್ನು ತಪ್ಪಿಸಿ ಕಾಪಾಡೋ ನಮ್ಮ ಕರ್ತನ ಯೇಸು ಕ್ರಿಸ್ತನು ಪ್ರೈಸ್ ದ ಲಾರ್ಡ್. ಕೆಡುಕನಿಂದ ತಪ್ಪಿಸಿ ಕಾಪಾಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಪ್ರೈಸ್ ದ ಲಾರ್ಡ್. 2 ಥೆಸಲೋನಿಕದಲ್ಲಿ 3:3 ಅಪೊಸ್ತಲ ಪೌಲನು ಹೇಳ್ತಾನೆ, ಕರ್ತನು ನಂಬಿಗಸ್ತನು, ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುನು ಪ್ರೈಸ್ ದ ಲಾರ್ಡ್. ಓದ್ಬೋದಾ? ಆದ್ರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನಾನು ಯಾವಾಗಲೂ ಹೇಳ್ತೇನೆ, ಒಂದು ದೇವರ ಆತ್ಮನ ಶಕ್ತಿಗಳು, 2 ದುರಾತ್ಮನ ಶಕ್ತಿಗಳು ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾರು ದೇವರ ನಂಬಿದ್ದಾರೆ ಅಥವಾ ದೇವರ ನಂಬಿಕೆ ಇಟ್ಟರು, ಯಾರು ದೇವರನ್ನು ಅಂಗೀಕರಿಸ್ತಾರೆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಮಾತ್ರ ಅಲ್ಲ, ಅವರ ಆತ್ಮನ ಕೊಡ್ತಾರೆ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನೀವು ಕೆಡುಕನ ಕೈಗೆ ಸಿಕ್ಕುವುದಿಲ್ಲ. ಕೆಡುಕ ಅಂತ ಹೇಳುವಾಗ ನಮ್ಮನ್ನು ವಂಚಿಸುವಂತ ಆತ್ಮ, ಅಥವಾ ನಮ್ಮನ್ನು ಸೋಲಲ್ಲಿ ಬೀಳಿಸುವುದು ಅಥವಾ ಭಯದಲ್ಲಿ ಬೀಳಿಸುವುದು, ಅಥವಾ ಈ ಲೋಕದ ಆಶೆ ಪಾಶೆಗಳಿಗೆ, ಲೋಕದ ವಿಹೋಮಗಳಿಗೆ ನಮ್ಮನ್ನು ಸಿಕ್ಕಿ ಬೀಳಿಸುವಂಥದ್ದು ಕೆಡುಕ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆದರೆ ನೀತಿ ಸ್ವರೂಪನಾದ ದೇವರು ನಮ್ಮ ಪಾಪಗಳನ್ನು, ನಮ್ಮ ಶಾಪಗಳನ್ನು ಹೊತ್ತುಕೊಂಡವನು ಈ ಎಲ್ಲಾ ಕ್ರಿಯೆಗಳಿಂದ ಏನ್ ಮಾಡ್ತಾನೆ? ತಪ್ಪಿಸಿ ಕಾಪಾಡ್ತಾನೆ ಪ್ರೈಸ್ ದ ಲಾರ್ಡ್. ಈ ಸಾಯಂಕಾಲದಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಆ ವಾಕ್ಯ ಜೀವದ ಕತ್ತಿಯಾಗಿದೆ ಪ್ರೈಸ್ ದ ಲಾರ್ಡ್. ಜೀವದ ಬಲವಾಗಿದೆ, ಜೀವಕ್ಕೆ ಔಷಧಿಯಾಗಿದೆ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಅಪೊಸ್ತಲ ಪೌಲನು ಹೀಗೆ ಬರುತ್ತಂತ ಹೇಳುವಾಗ ಪೇತ್ರ ಹೇಳ್ತಾನೆ, ಗರ್ಜಿಸುವ ಸಿಂಹದಂತೆ ಆ ಸೈತಾನ ಯಾರ ನುಂಗ್ಬೇಕಂತ ಅವನು ನೋಡ್ತಾ ಇದ್ದಂತೆ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಲೋಕದಲ್ಲಿ ಯೇಸು ಅಂತ ಎಲ್ಲ ಹೇಳುವವರಿಗೆ ಯಾರಿಗೆಲ್ಲ ಕಷ್ಟ, ಯೇಸು ನಂಬಿ ಸಪ್ರೇಷನ್ ಆಗಿಟ್ಟುಕೊಂಡು ಲೋಕದ ಮಾಯಿಗೆ ಒಳಗಾಗದವರು, ದೇವರ ಕೃಪೆಯಲ್ಲಿ ಜೀವಿಸುವವರು, ಈಗ ಬ್ರದರ್ ಹೇಳಿದಾಗೆ ದೇವರ ನಂಬಿಕೆಯಲ್ಲಿ ಜೀವಿಸುವವರಿಗೆ ಶೋಧನೆ ಬರ್ತದೆ ಪ್ರೈಸ್ ದ ಲಾರ್ಡ್. ಅವ್ರಿಗೊಂದು ಶೋಧನೆ ಇರುವಾಗ ಇವನೇನ್ ಮಾಡ್ತಾನೆ, ಇವನ ಹೆಟ್ಟಕ್ಕೆ ಏನು ನೋಡಿ ಬಂದು ನೋಡಿ 1 ಪೇತ್ರ 5:8 ಬೇಗ ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ಪಾದೆಯಲ್ಲೂ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ ಪ್ರೈಸ್ ದ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ವಿರೋಧಿ ಒಬ್ಬ ಇದ್ದಾನೆ ಪ್ರೈಸ್ ದ ಲಾರ್ಡ್. ಈ ಲೋಕದಲ್ಲಿ ನಾವು ನೋಡುವಾಗ ಸ್ನೇಹಿತ ಮತ್ತು ವಿರೋಧಿ ಅಂತ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಶತ್ರು ಹಾಗೂ ಸ್ನೇಹಿತ. ನಾನು ಮತ್ತು ನೀವು ಯೇಸುವನಾಗಿ ಕರೆಸಿದ ಮೇಲೆ ಮಾಂಸ ಸಂಬಂಧದ ಮೇಲೆ ನಮಗೆ ಶತ್ರುಗಳು ಇರಬಾರ್ದು ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ನಮ್ಮ ಸ್ನೇಹಿತ ಆದ್ಮೇಲೆ ನಮ್ಮ ವಿರೋಧಿ ಒಬ್ಬನೇ ಆಗಿರ್ಬೇಕು ಲೋಕದಲ್ಲಿ. ಅವನು ಯಾರು ಪ್ರೈಸ್ ದ ಲಾರ್ಡ್? ಅವನು ವಂಚಿಸುವವನು ಪ್ರೈಸ್ ದ ಲಾರ್ಡ್. ನಮಗೆ ಭಯ ತರುವವನು, ನಮ್ಮನ್ನು ಪಾಪದಲ್ಲಿ ಬೀಳಿಸುವವನು ಪ್ರೈಸ್ ದ ಲಾರ್ಡ್. ಅವನು ಗರ್ಜಿಸುವ ಸಿಂಹದಂತೆ ಓಡ್ತಾ ಇದ್ದಾನೆ ಪ್ರೈಸ್ ದ ಲಾರ್ಡ್. ಅವನು ಓಡ್ದು ಯಾರಿಗೆ? ಲೋಕಕ್ಕೋಸ್ಕರ ಅಲ್ಲ. ನೀನು ಸತ್ಯದಲ್ಲಿ ಜೀವಿಸ್ತೀಯಾ, ದೇವರ ವಾಕ್ಯ ವಿಧೇಯನಾಗ್ತೀಯಾ, ದೇವರ ವಾಕ್ಯಕ್ಕೋಸ್ಕರ ನೀನು ಬದುಕಿದ್ಯಾ, ನಿನ್ನನ್ನು ಯಾವುದಾದ್ರೂ ಟ್ರಿಕ್ಸ್ ಮಾಡಿ ಏನು ಮಾಡ್ತಾನೆ? ನಿನ್ನನ್ನು ಸಿಕ್ಕಿಸ್ಬಿಡ್ಬೇಕಾಗ್ತಾನೆ. ಆ ಸಮಯದಲ್ಲಿ ನನ್ನ ಮತ್ತು ನಿನ್ನ ಆಯುಧ ದೇವರ ವಾಕ್ಯ ಆಗಿರಬೇಕು ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ಲೋಕದಲ್ಲಿ ಜೀವಿಸುವಾಗ ನನಗೊಂದೇ ಒಂದು ಮದ್ದು, ದೇವರ ವಾಕ್ಯವನ್ನು ಅರಕೆ ಮಾಡು, ಮೊಣಕಾಲು ದೇವರಿಗೆ ಸ್ತೋತ್ರ ಹೇಳು, ಪವಿತ್ರ ಜೀವಿತ ಮಾಡು, ದೇವ್ರಿಗೆ ಬಾಳು ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಷ್ಟು ದಿನ ಮಾಡುವಾಗ ನನ್ನಲ್ಲಿ ಮಾತ್ರ ನಿಮ್ಮಲ್ಲಿ ನೀತಿ ಇಲ್ಲ, ನೀತಿ ಸ್ವರೂಪ ಯೇಸು ಕ್ರಿಸ್ತನು ನಿಮ್ಮನ್ನು ಕೆಡುಕನ ಬಾಯಿಂದ ತಪ್ಪಿಸಿ ಕಾಪಾಡಿ ನಿಮ್ಮನ್ನು ಉನ್ನತಲ್ಲಿಡ್ತಾನೆ ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತ ಒಂದು ಮಾತು ಹೇಳ್ತಾನೆ, ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಸಂಕಟ ಉಂಟು, ವಿಧೇಯವಾಗಿರಿ, ನಾನು ಲೋಕವನ್ನು ಜಯಿಸ್ತೀನಿ ಪ್ರೈಸ್ ದ ಲಾರ್ಡ್. ಲೋಕವನ್ನು ಜಯಿಸ್ತಂತೆ ಯೇಸು ಕ್ರಿಸ್ತ ನಿಮ್ಮೊಂದಿಗೆ ಇರುವಾಗ ನೀವು ಈ ಲೋಕ ಭಯಪಡಬಾರ್ದು ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂತ ಹೇಳುವಾಗ ಅಪೊಸ್ತಲ ಪೌಲನು ಥೆಸಲೋನಿಕ ಪತ್ರಿಕೆ ಹೇಳ್ತಾನೆ,
ಕೆಡುಕನ ಕೈಯಿಂದ ದೇವರು ತಪ್ಪಿಸಿ ಕಾಪಾಡುತ್ತಾನೆ. ಅಪೊಸ್ತಲ ಪೇತ್ರನು ಹೇಳ್ತಾನೆ, ಸಿಂಹದ ಗವಿಯಲ್ಲಿ ಯಾರು ನುಂಗ್ಬೇಕಂತ ಅವನು ಹೊಂಚಾಗ್ತಾ ಇದ್ದಾನೆ. ಪ್ರೇಸ್ ದ ಲಾರ್ಡ್, ಹಲ್ಲೆಲೂಯಾ. ತನ್ನ ಆತ್ಮೀಯ ಮಗನಾದ ತಿಮೋಥನಿಗೆ ಅಪೊಸ್ತಲ ಪೌಲನು ಹೇಳ್ತಾನೆ, ಈ ಲೋಕದಲ್ಲಿ ನಾನು ಯಾವ ದುಷ್ಟತವು ಮಾಡದಂತೆ ಸಿಂಹದ ಬಾಯಿಂದ ಕಾಪಾಡಿ ನನ್ನ ಕರ್ತನು ನನ್ನ ಪರಲೋಕಕ್ಕೆ ಸೇರಿಸ್ತಾನೆ. ಅದು ನನಗೆ ಗ್ಯಾರಂಟಿ ಉಂಟು. ಅವನಿಗೆ ಯುಗಾಂತರಕ್ಕೂ ಸ್ತೋತ್ರ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 2 ತಿಮೋಥಿ 4:12 ಬದಲು, ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಅದು ಸ್ವಲ್ಪ ಮುಂಚೆ ಓದಿ ಬದಲು. ಅನ್ಯ ಜನರೆಲ್ಲರೂ ಅದನ್ನು ಕೇಳುವಂತೆಯೂ ಮಾಡಿದನು. ಅಲ್ಲದೆ ಆತನು ನನ್ನನ್ನು ಸಿಂಹದ ಬಾಯೊಳಗಿಂದ ತಪ್ಪಿಸಿದನು. ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು. ಯುಗಾಂತರಗಳಲ್ಲಿಯೂ ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಕೆಡುಕನ ಬಾಯಿಂದ ತಪ್ಪಿಸಿ ಕಾಪಾಡಬೇಕಾದ್ರೆ ಈ ಲೋಕದಲ್ಲಿ ನಾನು ದುಷ್ಟ ಮಾಡಬಾರ್ದು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈ ದುಷ್ಟ ಲೋಕದಲ್ಲಿ ನಾನು ಇರಬಾರ್ದು. ಪ್ರೈಸ್ ದ ಲಾರ್ಡ್. ಈ ದುಷ್ಟ ಲೋಕದಲ್ಲಿ ದೇವರಿಗೆ ಭಯಭಕ್ತಿಗಳನ್ನಾಗಿ, ಪ್ರೈಸ್ ದ ಲಾರ್ಡ್, ಆತನ ಆಲೋಚನೆ ಕೇಳಿ ಆತನ ಮಾತು ನಡುವೆ. ಪ್ರೈಸ್ ದ ಲಾರ್ಡ್. ಕಷ್ಟ ಬಂದಾಗ ವೆಂಕಟಮ್ಮನ ಅಂತ ಹೇಳಿದಾಗೆ ಕಾಲ ಅದ್ಭುತಕ್ಕೋಸ್ಕರ ಯೇಸು ಕ್ರಿಸ್ತನ ಕರೆದ್ರು. ಪ್ರೈಸ್ ದ ಲಾರ್ಡ್. ಇದು ವಾಡಿಕೆ, ಎಲ್ಲರೂ ಮಾಡ್ತಾರೆ. ಹಲ್ಲೆಲೂಯಾ. ನೀನು ಯೇಸು ಜೀವಿಸ್ತೀರ. ಪ್ರೈಸ್ ದ ಲಾರ್ಡ್. ನಿನ್ನ ಕುಟುಂಬದಲ್ಲಿ ಒಂದು ಪ್ರಾಬ್ಲಮ್ ಬರುವಾಗ, ಕೆಲಸದಲ್ಲಿ ಒಂದು ಪ್ರಾಬ್ಲಮ್ ಬರುವಾಗ, ಸ್ನೇಹಿತರ ಒಂದು ಪ್ರಾಬ್ಲಮ್ ಬರುವಾಗ, ಅದು ಅದ್ಭುತ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾರೆ ನಾಮಧೇಯರಾಗಿ ಜೀವಿಸಿದೆ. ಯಾಕೆ? ಯೇಸು ಜೀವಿಸ್ತೀಯಾ ಇದು ತಟ್ಟಿ ಹೇಳು. ಪ್ರೈಸ್ ದ ಲಾರ್ಡ್. ನನ್ನ ಭವಿಷ್ಯಕ್ಕೆ ಆಧಾರ ಯೇಸು ಕ್ರಿಸ್ತನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಾನು ಯುಗಾಂತರಕ್ಕೆ ಆತನ ಮಾತ್ರ ಹೊಗಳ್ತೇನೆ. ಪ್ರೈಸ್ ದ ಲಾರ್ಡ್. ಯುಗಾಂತರಕ್ಕೆ ಆತ ಮಾತ್ರ ಸ್ತೋತ್ರ ಹೇಳ್ತೇನೆ. ಪ್ರೈಸ್ ದ ಲಾರ್ಡ್. ಮನುಷ್ಯನ ಮುಂದೆ ನಿನ್ನನ್ನು ತಲೆ ತೆಗೆಸಿದ್ದೀರಿ ಗುಡಿದ್ರೆ. ಪ್ರೈಸ್ ದ ಲಾರ್ಡ್. ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ನೀನು ಅವನ ಮುಂದೆ ನಿಲ್ಲುವುದಿಲ್ಲ. ಪ್ರೈಸ್ ದ ಲಾರ್ಡ್. ನಿನ್ನ ಮುಂದೆ ಅವನು ನಿಲ್ತಾನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಈ ಲೋಕದಲ್ಲಿ ದೇವರ ವಾಕ್ಯಕ್ಕೆ ಭಯಪಟ್ಟು ಈ ಲೋಕದಲ್ಲಿ ದೇವರಿಗೋಸ್ಕರ ಜೀವಿಸು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ಸಭೆಯನ್ನೇ ಹಿಂಸಿಸಿದವನು, ದೇವರ ಜನರನ್ನೇ ಕೊಲೆ ಮಾಡಿದವನು, ಅವನ ಜೀವಿತ ಮಾರ್ಪಟ್ಟ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಂಬಿದಂತೆ ಅದೇ ಜೀವಿತ, ಅದೇ ಸ್ವಭಾವ, ನಿನ್ನ ಆತ್ಮ ಬೇರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ನಂಬಿದ ನಂತರ ನಿನ್ನ ಜೀವಿತ ಬದಲಾಗಬೇಕು, ನಿನ್ನ ಆತ್ಮ ಮಾರ್ಪಾಡಬೇಕು, ಸ್ವಭಾವ ಮಾರ್ಪಾಡಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಾನು ಗಲತಿ ಪತ್ರಿಕೆ ಹೋಗುದಿಲ್ಲ, ದೇವರ ಆತ್ಮನಿಂದ ಸಿಗುವಂತ ಫಲಗಳ ಬಗ್ಗೆ ಬರ್ತೇನೆ. ಪ್ರೈಸ್ ದ ಲಾರ್ಡ್. ಹಿಂದಿರೋದು ಒಂದು ಗಾನ ಉಂಟು, ಪ್ರಭುಕ ಆನಂದೇ ಮೆರಿತಾಕ ಸಂಸಾರ ಮೇ ಯೇಶುತಾಕ. ಅಂದ್ರೆ ಯೇಸು ಕ್ರಿಸ್ತನ ಆನಂದವೇ ನನ್ನ ಶಕ್ತಿ, ಯೇಸು ಕ್ರಿಸ್ತನ ಆನಂದವೇ ನನ್ನ ಕುಟುಂಬದ ಬಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆ ಆನಂದ ಬರಬೇಕಾದ್ರೆ ಯೇಸು ಕ್ರಿಸ್ತನ ಆನಂದದಲ್ಲಿ ಇರಬೇಕು. ಹಲ್ಲೆಲೂಯಾ. ನನಗೆ ಕಷ್ಟ ಬಂದಾಗ ಮಾತ್ರ, ಪ್ರೈಸ್ ದ ಲಾರ್ಡ್, ನನಗಿಂತ ಒಳ್ಳೆ ಎಜುಕೇಶನ್ ಅವರು, ಪ್ರೈಸ್ ದ ಲಾರ್ಡ್, ನನಗಿಂತ ಒಳ್ಳೆ ಕೆಲಸದವರು, ನನಗಿಂತ 10 ಬಾಗಿಲಿರೋರು ಲೋಕದಲ್ಲಿ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದನ್ನೇ ಆಸೆ ಮಾಡಬೇಡ. ಪ್ರೈಸ್ ದ ಲಾರ್ಡ್. ಯೇಸುವನ್ನು ಆಸೆ ಮಾಡು. ಪ್ರೈಸ್ ದ ಲಾರ್ಡ್. ನನ್ನ ತಲೆ ತೆಗೆಸ್ಲಿಕ್ಕೆ ಕರ್ತನ ಬಿಡುದಿಲ್ಲ. ಪ್ರೈಸ್ ದ ಲಾರ್ಡ್. ಅಪೊಸ್ತಲ ಪೌಲನು ಎಲ್ಲಾ ಬಿಟ್ಟ. ಪ್ರೈಸ್ ದ ಲಾರ್ಡ್. ಯೇಸುವನ್ನು ಮಾತ್ರ ಮಲಿಸ್ತಾರೆ. ಹಲ್ಲೆಲೂಯಾ. ಇನ್ನು ವಾಕ್ಯಕ್ಕೆ ನಾನು ಹೋಗುದಿಲ್ಲ, ಯಾಕೆಂದ್ರೆ ಅದನ್ನ ವಾಕ್ಯ ಸದಸ್ಯ ಅಲ್ಲ. ಸಭಾ ಸ್ತಂಭಗಳಿಂದ ಪೇತ್ರನನ್ನು ಎದುರಿಸ್ತಾನೆ ಅಪೊಸ್ತಲ ಪೌಲ. ಪ್ರೈಸ್ ದ ಲಾರ್ಡ್. ಸಪರೇಷನ್ ಬಗ್ಗೆ ದೇವರಿಗೆ ಜೀವಿಸುವಾಗ ಅನ್ಯ ಜನರಾಗಿ ಅವನಿಲ್ಲ. ನನಗೆ ಆ ವಾಕ್ಯಕ್ಕೆ ಹೋಗುದನ್ನ ಆ ಪ್ರಸಂಗ ಅಲ್ಲ. ಇವತ್ತು ಸಭಾ ಸ್ತಂಭಗಳೆಂದು ಹೆಸರುಗೊಂಡವರು ಪೇತ್ರ ಮತ್ತೆ ಯೋಹನ, ಅವರನ್ನೇ ಎದುರಿಸ್ತಾನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ತನಗೆ ಸಿಕ್ಕಿದಂತ ಎಲ್ಲ ನಷ್ಟಪಟ್ಟು ಯೇಸುವೇ ನನ್ನ ಸ್ವಂತ ಹೇಳಿದ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವನು ಹೇಳಿದ್ರು, ಈ ಲೋಕದಲ್ಲಿ ಯಾವ ದುಷ್ಟತನ ಮಾಡದಂತೆ ತನ್ನನ್ನು ಆ ಸಿಂಹದ ಬಾಯಿಂದ ತಪ್ಪಿಸಿ ಕಾಪಾಡಿದ ದೇವರು ನನಗೆ ನಿಶ್ಚಯ ಉಂಟು. ಅಂದ್ರೆ ಅವನು ಬೇಗ ಬರ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನ ಬರೋ ಸಮಯ ಬಹಳ ಹತ್ತಿರ ಉಂಟು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಮಂಗಮಯ ಲೋಕ ಅಂತ ಹೇಳ್ತಾರೆ. ಆ ಮಾಯ ಲೋಕದಲ್ಲಿ ನೀನು ಜೀವಿಸ್ತಾ ಇದ್ದಾರೆ. ನೀನು ಮಾಯಕ್ಕೆ ಒಳಗಾಗಬೇಡ, ಯೇಸುವಿನ ವಾಕ್ಯವಿದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅವನ ಚಿತ್ತಕ್ಕೆ ಒಡಂಪಟ್ಟು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆ ದೇವರಂತ ದೇವರನ್ನು ಕೊಟ್ಟು, ಪ್ರೈಸ್ ದ ಲಾರ್ಡ್, ನೆಕ್ಕೆ ಮರೆಟ್ಟುಕೊಂಡು ನಡೆಸ್ತಾರೆ. ಪ್ರೈಸ್ ದ ಲಾರ್ಡ್. ಯೇಸು 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 ಲೋಕವನ್ನು ಹಿಡ್ಕೊಂಡು ಮಾಡೋದ್ರೆ ನಾವು ಮೊದಲು ರಕ್ಷಣೆ ಮೊದಲು ಅಂತ ಹೇಳ್ತೀವಿ. ನೀರಿಗೆ ಹಾಕಿದ್ರೆ ಓಮ್ ಅಂತ ಹಾಗೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ.
ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಈ ಲೋಕದಲ್ಲಿ ದುಷ್ಟತನ ಮಾಡದಂತೆ ನನ್ನ ಕರ್ತನನ್ನು ತಪ್ಪಿಸಿ ಕಾಪಾಡಿದ ನನ್ನನ್ನು ಪರಲೋಕಕ್ಕೆ ಕರೆದೊಯ್ತಾನೆ. ಈಗ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಕೀರ್ತನೆಗಾರನು ಹೇಳ್ತಾನೆ, ಕೆಡುಕನ ಕೈಯಿಂದ ನನ್ನ ತಪ್ಪಿಸಿ ಕಾಪಾಡ್ತಾನೆ. 121 ಕೀರ್ತನೆ ಹೇಳುವುದು, ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಸಾಕು. ಎಲ್ಲಾ ಕೇಡು. ಪ್ರೈಸ್ ದ ಲಾರ್ಡ್. ಈ ಲೋಕ ಕೇಡು ತುಂಬಿದ ಲೋಕ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈಗ ನೀರಿಗೆ ಎಂತದ್ದು ಎಂತ ಮಿಕ್ಸ್ ಮಾಡಿ ಕೊಡ್ತಾರಂತೆ. ಪ್ರೈಸ್ ದ ಲಾರ್ಡ್. ಅಂಗಡಿಯಲ್ಲಿ ಸಿಗೋದು ಅದಕ್ಕೆ ಮಿಕ್ಸ್ ಉಂಟು. ಯಾರ ಮನೆ ಮಾತಾಡೋದು ಕೇಳಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಕೇಡು. ಈ ಲೋಕವೇ ಕೇಡು. ಪ್ರೈಸ್ ದ ಲಾರ್ಡ್. ಹಾಗಾದರೆ ಪರ್ಫೆಕ್ಟ್ ಅಥವಾ ಯಾವುದು ಶುದ್ಧ? ಶುದ್ಧ ಹಾಲು ಯೇಸು ಕ್ರಿಸ್ತನ ಒಬ್ಬನೇ. ಹಲ್ಲೆಲೂಯಾ. ಅವನ ವಾಕ್ಯ ಶುದ್ಧ, ಅವನು ಶುದ್ಧ, ಅವನು ಜೀವ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅಷ್ಟು ಮಾತ್ರ ಅಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮಗೆ ಕೀರ್ತನೆ ಓದಿದಾಗೆ ಅದೇ ಕೀರ್ತನೆ ನಾನು ಹೇಳ್ತಿದ್ದೇನೆ. ದಾವೀದನು ಕೇಳ್ತಾನೆ, ಈ ಲೋಕದಲ್ಲಿ ನಾನು ಹೇಗೆ ನಡೆಯಬೇಕು ನನ್ನ ದೇವರೇ, ಅದು ನನಗೆ ತೋರಿಸಿಕೊಡು. ನನಗೊಂದು ಗೊತ್ತುಂಟು, ನಿನ್ನ ದಯೆ ಉಂಟಲ್ಲ, ಅದು ಖಂಡಿತವಾಗಿ ಉಂಟು, ಅದು ನಂಬಿದ್ದೇನೆ. ಪ್ರೈಸ್ ದ ಲಾರ್ಡ್. ದೇವರೇ, ಈ ಲೋಕದಲ್ಲಿ ನಡಿಬೇಕಾದ್ರೆ ಹೇಗೆ ನಡಿಬೇಕು? ಪ್ರೈಸ್ ದ ಲಾರ್ಡ್. ನಾನು ಮತ್ತು ನೀನು ಬೆಳಿಗ್ಗೆ ಎದ್ದ ಕೂಡಲೇ ವಾಟ್ಸಪ್ಪು, ಯೂಟ್ಯೂಬು, ಫ್ರೆಂಡ್ಸ್ ಅವ್ರಿಗೆ ಗುಡ್ ಮಾರ್ನಿಂಗ್, ಅದೆಲ್ಲ ಮತ್ತೆ ಪ್ರೈಸ್ ದ ಲಾರ್ಡ್, ಅದು ಪಿಶಾಚಿ. ಕರ್ತನೇ, ಈ ದಿನಕ್ಕಾಗಿ ಸ್ತೋತ್ರ ದೇವರೇ. ಈ ದಿನಕ್ಕಾಗಿ ನೀನು ಉಸಿರನ್ನು ಕೊಟ್ಟಲ್ಲ, ಇದು ದಿನ ಮಾ ದಯ ಸ್ವಾಮಿ, ಇದು ಮಾ ಕರುಣೆ ಸ್ವಾಮಿ, ಇದು ಕೊಟ್ಟಂತ ಮಾ ಒಂದು ವಿಶೇಷ ದಿನಕ್ಕೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ದಿನ ನಿನ್ನಿಂದಲೇ ಸಿಕ್ಕಿತಲ್ಲ ಸ್ವಾಮಿ ಅಂತ ಒಂದು 10 ಸ್ತೋತ್ರ ಹೇಳಿ ಬೆಳ್ಳಿ ಮುಂಚೆ. ಪ್ರೈಸ್ ದ ಲಾರ್ಡ್. ಇದಕ್ಕೆ ಈಗೆಂತ ಹೀಗೆ ಬೆಡ್ ಕಣ್ಣು ಈಗ ಎಲ್ಲಿದಿಲ್ಲ. ಪ್ರೈಸ್ ದ ಲಾರ್ಡ್. ಕಣ್ಣು ಕೂಡ ಉಳಿದಾಗಿಲ್ಲ. ವಾಟ್ಸಪ್ ಅಂತೆ. ಮೊನ್ನೆ ಒಂದು ಹುಡುಗನಿಗೆ ಹೇಳಿದ್ದೇನೆ, ಪಿಶಾಚಿ ಆತ್ಮ ಅಂತೇಳಿ. ಪ್ರೈಸ್ ದ ಲಾರ್ಡ್. ಕಣ್ಣು ಮುಂಚೆ ಯಾವ್ದು ನೋಡಬೇಡಿ. ಅಪಶು ಕೂಡ ನಿಮಗೆ ಈ ಬೇರೆ ಹೇಳಿದಾಗೆ ಕಣ್ಣು ಮುಂಚೆ ದೇವರೇ ನಿಮಗೆ ಸ್ತೋತ್ರ ಹೇಳಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರೇ, ನನ್ನ ಜೀವ ನೀನು ದೇವರೇ, ನನ್ನ ಬಲ ದೇವರೇ ನೀನು ಯೇಸು. ಪ್ರೈಸ್ ದ ಲಾರ್ಡ್. ಉಸಿರೇ ಏಸ ಅಂತ ಹೇಳಿ ನಿಮ್ಮ ಕಾಲ ಕೆಳಗೆಲ್ಲ ದೇವರು ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕಲಿಯುವ ಮಕ್ಕಳಾದ್ರೆ ನಿಮ್ಮನ್ನು ದೇವರು ಮೇಲೆ ಕೆತ್ತು ನಿಮ್ಮನ್ನು ಫಸ್ಟ್ ಕ್ಲಾಸ್ ಮಾಡ್ತಾನೆ. ಪ್ರೈಸ್ ದ ಲಾರ್ಡ್. ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮನ್ನು ಉನ್ನತಗೆ ಇಡ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಲ್ಲಿ ಹೋಗ್ತೀರಿ ನಿಮಗೆ ಜಯ ಕೊಡ್ತಾನೆ. ಪ್ರೈಸ್ ದ ಲಾರ್ಡ್. ಅವನಿಗೆ ವಿದ್ಯೆ ಬೇಡ. ಪ್ರೈಸ್ ದ ಲಾರ್ಡ್. ಧ್ಯಾನ ಬೇಡ ಅವನಿಗೆ. ಅವನೇ ಜ್ಞಾನಿಗಳ ಜ್ಞಾನಿ. ಪ್ರೈಸ್ ದ ಲಾರ್ಡ್. ಅವನೇ ಸಮಸ್ತನ ಉಂಟು ಮಾಡಿ. ಪ್ರೈಸ್ ದ ಲಾರ್ಡ್. ಅವನೇ ಸರ್ವ ಲೋಕದ ಜ್ಞಾನ ಉಂಟು ಮಾಡಿದನು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೀರ್ತನೆ 27 ಅದು ಓದ್ಬೋದ? ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರುದ್ಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು. ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಾನು ಇಲ್ಲಿ ಹೇಗೆ ನಡೆಯಬೇಕು ನನಗೆ ಅದು ತೋರಿಸಿಕೊಡು. ನಮ್ಗೊಂದು ಗೊತ್ತು, ನಿನ್ನ ದಯೆ. ಪ್ರೈಸ್ ದ ಲಾರ್ಡ್. ಮನುಷ್ಯರು ಹೊರಗೊಂದು ಹೇಳಿದ್ರೆ ಒಳಗೊಂದು ಹೇಳ್ತಾರೆ. ಪ್ರೈಸ್ ದ ಲಾರ್ಡ್. ಮುಖದ ಮುಂದೆ ಒಂದು ಹೇಳ್ತಾರೆ, ಮುಖದ ಹಿಂದೆ ಒಂದು ಹೇಳ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅವರೇ ಹೊಗಳ್ತಾರೆ, ಅವರೇ ತಳ್ತಾರೆ. ಆದರೆ ಕೆಸರಿನಿಂದ ತೆಗೆದು ಮೇಲಿಟ್ಟಂತ ಕರ್ತನು ಸಿಂಹಾಸನದಿಂದ ಆಶೀರ್ವದಿಸ್ತಾನೆ. ಅವನಿಗೋಸ್ಕರ ಜೀವಿಸು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಿನ್ನ ಮೊದಲ ಪ್ರೀತಿ, ಮೊದಲ ಸಂಪತ್ತು, ನಿನ್ನ ಮೊದಲ ಆರೋಗ್ಯ ಯೇಸು ಕ್ರಿಸ್ತನಾಗಿದೆ. ಪ್ರೈಸ್ ದ ಲಾರ್ಡ್. ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನಾದ ಸಿಂಹಾಸನ ಒಬ್ಬನೇ ಒಬ್ಬನು. ಪ್ರೈಸ್ ದ ಲಾರ್ಡ್. ಅವನೇ ಜೀವನ ಅರಸ ಯೇಸು ಕ್ರಿಸ್ತ. ಹಲ್ಲೆಲೂಯಾ. ಸ್ತುತಿಯ ಮಧ್ಯದಲ್ಲಿ ವಾಸಿಸುವನು. ಪ್ರೈಸ್ ದ ಲಾರ್ಡ್. ಸ್ತುತಿಯಲ್ಲಿ ಭಯಪಡುವನು. ಪ್ರೈಸ್ ದ ಲಾರ್ಡ್. ಸ್ತುತಿಯಲ್ಲಿ ಅದ್ಭುತ ಮಾಡುವನು. ಪ್ರೈಸ್ ದ ಲಾರ್ಡ್. ಸ್ತುತಿಯಲ್ಲಿ ಗುಣಪಡಿಸುವನು. ಯಾವ ಪಾಸ್ಟರ್ ಬೇಡ ನಿನಗೆ, ಯಾವ ರೇವಂಡ್ರೆ ಬೇಡ, ಯಾವ ತಲೆಗೆ ಹಚ್ಚಿದ ನೀನೇ ಮೊಳಕೊರಡು ದೇವರಿಗೆ 1000 ಸ್ತೋತ್ರಗಳು. ಹಲ್ಲೆಲೂಯಾ. ಈ ಸ್ತೋತ್ರ ಹೇಳುವಾಗ ಮಂಜಿನಂತೆ ಆಶೀರ್ವಾದವು ನಿನ್ನ ಕುಟುಂಬದೊಳಗೆ, ನಿನ್ನ ಜೀವಿತದೊಳಗೆ ಹಬ್ಬ ನಡೆಯುತ್ತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅವ್ರ ತಲೆ ಕೈ ಇಟ್ಟರು, ಇವ್ರ ತಲೆ ಕೈ ಇಟ್ಟರು. ಪ್ರೈಸ್ ದ ಲಾರ್ಡ್. ಮೊನ್ನೆ ಕೂಡ ಒಂದು ಮನೆ ಹೋದಾಗ ಹೇಳಿದ್ರು, ನಾನು ಹೋದು ಪ್ರವಾದನೆ ಅಂತೆ. ಅವ್ರ ತರ ಕೇಳಿ ಅಂತ ಹೇಳಿದೆ. ಹಲ್ಲೆಲೂಯಾ. ಹೇಳಿದ್ರು 95 ದಿವಸ ಆಗ್ತದೆ ಅಂತ. ಈಗ 130 ದಿವಸ ಆಯಿತು. ನನ್ನ ಕರ್ತನ ಒಂದೊಂದು ಹೇಳಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅರಣ್ಯಕಾಂಡ 23 19 ಹೇಳ್ತದೆ, ದೇವರು ಮನುಷ್ಯ ಅಂತ ಹೇಳಿ ಮಾತಾಡುದಿಲ್ಲ. ಪ್ರೈಸ್ ದ ಲಾರ್ಡ್. ಮಾನವನಿಗೆ ಮನಸ್ಸು ಬದಲಿಸ್ತಾನೆ, ಮಾತು ಕೊಟ್ಟ ಮಂತ್ರ ನಡೆಸ್ತಾನೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನನ್ನ ಹುಡುಕಿಕೊಂಡು ಬಂದಾನ, ನನ್ನ ರಕ್ಷಿಸಲು ಸಾಕು. ಪ್ರೈಸ್ ದ ಲಾರ್ಡ್. ಇದು ಬ್ರದರ್ ಹೇಳಿದಾಗೆ ಏನು ಬೇಡ, ನಮ್ಮನ್ನು ರಕ್ಷಿಸಲು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅವನ ದಯ ಬೇಕು. ಪ್ರೈಸ್ ದ ಲಾರ್ಡ್. ಅವನ ಕರುಣೆ ಬೇಕು. ದಾವೀದನು ಹೇಳ್ತಾನೆ, ಈ ಲೋಕದಲ್ಲಿ ನಡಿಬೇಕಲ್ಲ, ನಾನು ಹೇಗೆ ನಡಿಬೇಕು ಅದು ಕಲಿಸು ನೀನು.
ನಾವೊಂದು ಚಿಕ್ಕ ಮಗು ಶುದ್ಧ ಹಾಲು ಬಯಸಿದಂತೆ ದೇವರಲ್ಲಿ ಆ ಹೃದಯದಲ್ಲಿ ಅವನನ್ನು ಕೇಳಿಕೊಳ್ಳಿ. ಪ್ರೇಸ್ ದ ಲಾರ್ಡ್. ನಿಜವಾಗಲೂ ನಿಮ್ಮನ್ನು ಎಲ್ಲ ಕೇಳಿ ತಪ್ಪಿಸಿ ಅವನು ದೃಢವಾದ ಹೆಜ್ಜೆ. ಪ್ರೇಸ್ ದ ಲಾರ್ಡ್. ಈ ಲೋಕದಲ್ಲಿ ದೃಢ ಎಂಬುದಿರುವುದು ಯೇಸು ಕ್ರಿಸ್ತನು, ಸ್ಥಿರ ಎಂಬುದಿರುವುದು ಯೇಸು ಕ್ರಿಸ್ತನು, ಕಾಯುವನೊಬ್ಬನು. ಪ್ರೇಸ್ ದ ಲಾರ್ಡ್. ಅದಕ್ಕಾಗಿ ಕೀರ್ತನವನ್ನು ಹೇಳ್ತಾನೆ, ಈ ದುಷ್ಟರಾಕಿದ ಬಂಧನ, ಅದನ್ನು ಆ ದುಷ್ಟರಾಕಿದ ಬಂಧನವನ್ನು, ಆ ಕೆಡುಕನ್ನು ತಪ್ಪಿಸಿ ನೀನೊಬ್ಬನೇ, ಯಾಕಂದ್ರೆ ನಿನ್ನ ನೀತಿಯ ದೇವರು. 129 ಕೀರ್ತನೆ 4 ಆದರೆ ನೀತಿ ಸ್ವರೂಪನಾದ ಯೆಹೋವನು ದುಷ್ಟರು ಹಾಕಿದ ಬಂಧನಗಳನ್ನು ಛೇದಿಸಿ ಬಿಟ್ಟನು. ಹಲ್ಲೆಲೂಯ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯ. ದುಷ್ಟರು ಹಾಕಿದ ಬಂಧನವನ್ನು ಬಿಡಿಸುವ ನೀತಿ ಸ್ವರೂಪನಾದ ದೇವರು. ಹಲ್ಲೆಲೂಯ. ಪ್ರೇಸ್ ದ ಲಾರ್ಡ್. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಲೋಕದಲ್ಲಿ ದುಷ್ಟನು ಹಾಕುವ ಬಂಧನ, ಪ್ರೇಸ್ ದ ಲಾರ್ಡ್, ಸಾಲದಿಂದ, ಸಂಕಟದಿಂದ, ಕಣ್ಣೀರಿನಿಂದ, ಭಯದಿಂದ, ಪ್ರೇಸ್ ದ ಲಾರ್ಡ್, ಸಾಲ, ಕಷ್ಟ, ಸಂಕಟ ಬರುವಾಗ ದೇವರಿಗೆ ಎಷ್ಟು ಸ್ತೋತ್ರ ಹೇಳ್ತಿ, ಅಷ್ಟೇ ಕಷ್ಟ ನೀಗಿತು. ಹಲ್ಲೆಲೂಯ. ಅದಕ್ಕೆ ಭಯಪಡುವುದಲ್ಲ, ಇದು ಉಂಟು, ಇದನ್ನು ನೀಗಿಸಲು ನನ್ನ ಕರ್ತನಿಗೆ ಸ್ತೋತ್ರ. ಪ್ರೇಸ್ ದ ಲಾರ್ಡ್. ಯಾವಾಗ ಹೇಳ್ತಿ ನಿನ್ನ ಬಾಯಿ ತೆರೆದು ಎಲ್ಲ ಕಷ್ಟಗಳು ಮಂಜಿನಂತೆ ಕರೆಯುತ್ತೆ. ಹಲ್ಲೆಲೂಯ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯ. ನಿನ್ನ ಹಣಕ್ಕಿಂತ, ನಿನ್ನ ಕಷ್ಟಕ್ಕಿಂತ, ನಿನ್ನ ಸಂಕಟಕ್ಕಿಂತ, ನಿನ್ನ ಸಮಸ್ಯೆಕ್ಕಿಂತ, ದುಷ್ಟನಿಗಿಂತ ದೊಡ್ಡವನ ಕರ್ತನ. ಪ್ರೇಸ್ ದ ಲಾರ್ಡ್. ಸರ್ವವನ್ನು ಸೃಷ್ಟಿ ಮಾಡಿದನು. ಹಲ್ಲೆಲೂಯ. ಇವತ್ತಿನ ಸಾಯಂಕಾಲದಲ್ಲಿ ಒಂದೇ ಹೇಳ್ತೀನಿ, 25 ಯಾವುದರಲ್ಲಿ ನಾವು ಮುಂದೆ ಹೋಗಿದ್ರು, ಆತ್ಮಿಕ ಜೀವಿತದಲ್ಲಿ, ಪ್ರಾರ್ಥನೆ ಜೀವಿತದಲ್ಲಿ, ದೇವರ ವಾಕ್ಯ ಧ್ಯಾನ ಮಾಡೋದ್ರಲ್ಲಿ, ದೇವರ ಸುವಾರ್ತೆ ಸಾರದಲ್ಲಿ, ದೇವರ ಸಾಕ್ಷಿಯಾಗಿದ್ದುಕೊಂಡು ದೇವರ ಬೆಳಕಾಗಿ ಇರುವಾಗ ಅಪಜಯ ನಿನಗಿಲ್ಲ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯ. 2024 ಏನು ಆಗಲಿಲ್ಲ ಆತ್ಮಿಕ ಜೀವಿತದಲ್ಲಿ, 2025 ದೇವರೇ ಉಪವಾಸ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡು, ದೇವರೇ ವಾಕ್ಯ ಓದಲಿಕ್ಕೆ ಸಹಾಯ ಮಾಡು, ದೇವರೇ ಬೆಳಿಗ್ಗೆ ಬೇಗ 3 ಗಂಟೆಗೆ ಎದ್ದು ನನ್ನ ಸಂಗ ಕೂತ್ಕೊಳ್ಬೇಕು, ಒಂದು ಓಡಾಡಿಕೆ ಮಾಡು. ಪ್ರೇಸ್ ದ ಲಾರ್ಡ್. ಮದುವೆಯಾಗ ಗಂಡ ಹೆಂಡತಿ ಒಂದು ಓಡಾಡಿಕೆ ಮಾಡ್ತಾ, ಅದೇ ರೀತಿ ಯೇಸು ಕ್ರಿಸ್ತನ ಎಂಬ ಮೊದಲಿಂಗನಿಗೆ ನಾನು ಮತ್ತು ಮೊದಲಿಗೆ ಒಂದು ಎಂಗೇಜ್ಮೆಂಟ್ ಆಗಿದೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ಈ ಲೋಕದಲ್ಲಿ ಜೀವಿಸುವಾಗ ದುಷ್ಟನಾಕಿದ ಏನೇ ಬಂಧನ ಇರಲಿ, ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ, ದೇವರು ಜೀವಿಸುವಾಗ ಅದೆಲ್ಲ ಮುರಿದು ಹೋಗ್ತದೆ. ಜಯ ನಿಮಗೆ. ಪ್ರೇಸ್ ದ ಲಾರ್ಡ್. ಈ ವಾಕ್ಯದ ದೇವರು ಆಶೆ ಮಾಡಲಿ, ದೇವರು ಸ್ತೋತ್ರ ಆಗಲಿ.